ಹಾಯ್ ಹಲೋ ಫ್ರೆಂಡ್ಸ್, ನಿಮ್ಮ ಕಲಬುರ್ಗಿ ಜೋಡಿ ಬಂಡೋದ್ರೆ ಮಾಡುವ ನಮಸ್ಕಾರಗಳು. ಎಲ್ಲರೂ ಚೆನ್ನಾಗಿದ್ದಾರೆ ಅಂದ್ಕೊತೀವಿ. ಇವತ್ತೇನು ವಿಶೇಷ ಅಂದರೆ ನಾವು ಕಾರ್ಯಸಿದ್ಧಿ ಆಂಜನೇಯ ಟೆಂಪಲ್ಗೆ ಹೋಗಿದ್ವಿ. ನೋಡಿ, ತುಳಸಿ ಮಾಲೆ ತೊಗೊಂಡು ಒಳಗಡೆ ಬಂದ್ವಿ. ಒಳಗಡೆ ಬಂದಿದ ತಕ್ಷಣ ಕಾಲು ತೊಳ್ಕೊಳಕ್ಕೆ ಹೋಗ್ತಾಯಿದ್ದೀವಿ. ನೋಡಿ, ಕಾಲು ತೊಳ್ಕೊಂಡು, ಎರಡು ಕಾಲು ತೊಳ್ಕೊಂಡು, ಕಾಲು ತೊಳ್ಕೊಂಡು ತಲೆ ಮೇಲೆ ನೀರು ಹಾಕೋತಾರೆ ಅಂತೆ. ಹಾಕ್ಕೊಂಡು ನಾವು ಅಪ್ಪ ಅಮ್ಮ ನನ್ನ ತಂಗಿ ಎಲ್ಲ ಕಾಲು ತೊಳ್ಕೊತಾ ಇದ್ದೀವಿ. ನಮ್ಮ ಅಪ್ಪನೂ ಕಾಲು ತೊಳ್ಕೊಂಡು ತಲೆ ಮೇಲೆ ನೀರು ಹಾಕ್ಕೊಂಡ್ರು. ಅಲ್ಲಿ ಒಳಗಡೆ ಎಂಟ್ರೆನ್ಸಲ್ಲೇ ಆಂಜನೇಯನ ಮೂರ್ತಿ ಇರುತ್ತೆ. ಅದಕ್ಕೆ ನಮಸ್ಕಾರ ಮಾಡಿಕೊಂಡು ತುಳಸಿ ಹಾರ ಹಾಕಬೇಕು. ಆಮೇಲೆ ಇದು ಒಳಗಡೆ ಹೋಗಿ ಪ್ರದಕ್ಷಿಣೆ ಹಾಕೋಕ್ಕೆ ಅಂತ ಪ್ರದಕ್ಷಿಣೆ ಹಾಕ್ತಾ ಇದ್ದಾರೆ. ನೋಡಿ, ನಮ್ಮ ಅಪ್ಪ ಅಮ್ಮ, ನಮ್ಮಮ್ಮ ಕಾಯಿ ಕಟ್ಟಿದ್ರು ಅಂದ್ಬಿಟ್ಟು 16 ಪ್ರದಕ್ಷಿಣೆ ಹಾಕ್ತಾ ಇದ್ದಾರೆ. ಇಲ್ಲ ಅಂದವರು 5, 3 ಪ್ರದಕ್ಷಿಣೆ ಹಾಕ್ಬೋದು ಅಷ್ಟೇ. ಕಾಯಿ ಕಟ್ಟಿಲ್ಲ ಅನ್ನೋರು, ಕಾಯಿ ಕಟ್ಟಿರೋರು 16 ಪ್ರದಕ್ಷಿಣೆ ಹಾಕಬೇಕು ಟೋಟಲಿ. ಆಮೇಲೆ ನಮ್ಮಪ್ಪ ಪ್ರದಕ್ಷಿಣೆ ಹಾಕ್ತಿದ್ದಾರೆ. ನೋಡಿ, ನನ್ನ ತಂಗಿ ಕೈ ಇಟ್ಕೊಂಡು. ನನ್ನ ತಂಗಿ ಇಲ್ಲಿದ್ದೀವಿ ಅಂದರೆ ಅಲ್ಲಿರೋಳು, ಓಡಿ ಹೊಂಟೋಗ್ಬಿಟ್ಟಿರೋಳು ಫ್ರೆಂಡ್ಸ್. ನೋಡಿ, ಇಲ್ಲಿ ಪೇಂಟಿಂಗ್ಸ್ ಇದೆ ಫ್ರೆಂಡ್ಸ್, ಅದು ಅದ್ಭುತವಾಗಿದೆ. ಒಂದು ಸಲ ನೀವು ವಿಸಿಟ್ ಮಾಡಿ ಕಾರ್ಯಸಿದ್ಧಿ ಆಂಜನೇಯ ಟೆಂಪಲ್ಗೆ. ನೋಡಿ, ಬೇಕಾದ್ರೆ ಒಂದೊಂದು ಪೇಂಟಿಂಗೂ ಸೂಪರಾಗಿದೆ. ಸ್ಕಲ್ಪ್ಚರ್ ಎಲ್ಲನೂ ಅಷ್ಟೇ, ಆರ್ಕಿಟೆಕ್ಚರ್ ಎಲ್ಲ ಸೂಪರಾಗಿ ಮಾಡಿದ್ದಾರೆ ನೋಡಿ. ಆಮೇಲೆ ಕಾಯಿ ಕಟ್ಟೋರೆಲ್ಲ ಕೂತ್ಕೊಂಡು ಒಂದು ಮಂತ್ರ ಹೇಳ್ತಾರೆ ಸ್ವಾಮೀಜಿ, ಅದನ್ನು ಹೇಳ್ತಾ ಇರಬೇಕು. ಆಮೇಲೆ ಇಲ್ಲಿ ಗಣೇಶನ ದೇವಸ್ಥಾನ, ಗಣೇಶ ಮತ್ತು ಲಕ್ಷ್ಮೀದು. ನೋಡಿ, ನಮಸ್ಕಾರ ಮಾಡ್ಕೊಂಡು ಇಲ್ಲಿ ಪಕ್ಕದ ಮಹಾಗಣಪತಿ ಇದಕ್ಕೆ ಬಂದ್ವಿ. ಪಕ್ಕದ ಇದಕ್ಕೆ ಗರ್ಭಗುಡಿಗೆ, ಮಹಾಗಣಪತಿ ಗರ್ಭಗುಡಿಗೆ ಬಂದಿದ್ವಿ ನಾವು. ನೋಡಿ, ನನ್ನ ತಂಗಿ ಮತ್ತು ನಾನು ಒಂದು ಕ್ಲಿಪ್ ತೊಗೊಂಡು, ನನ್ನ ತಂಗಿ ಮತ್ತು ನಾನು ಕೂತಿದ್ವಿ. ಕಾಲು ನೋಡ್ತಿದ್ದೆ ಅಂದ್ಬಿಟ್ಟು 5 ರೌಂಡ್ ಹಾಕ್ಬಿಟ್ಟು ಕೂತಿದ್ವಿ ಅಷ್ಟೇ. ಕಾಯಿ ಕಟ್ಟಿರೋರು 5 ರೌಂಡ್ ಹಾಕಿದ್ರು ಸಾಕು, ಏನೂ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದರು ಅವರು. ಅದಕ್ಕೆ ನಾವು ಅಪ್ಪ ಅಮ್ಮ ಇನ್ನೂ 16 ಪ್ರದಕ್ಷಿಣೆ ಮುಗ್ದಿರಲಿಲ್ಲ, ಅದಕ್ಕೆ ಪ್ರದಕ್ಷಿಣೆ ಹಾಕ್ತಾ ಇದ್ರು. ನಾವು ಕೂತಿದ್ವಿ. ನನ್ನ ತಂಗಿ ಅಂತೂ ಸುಮ್ಮನೆ ಕೂತ್ಕೋತಾ ಇರಲಿಲ್ಲ ಫ್ರೆಂಡ್ಸ್. ಹೊಡೆದು ಬಿಡೋಣ ಅನ್ನೋಷ್ಟು ಸಿಟ್ಟು ಬರ್ತಾಯಿತ್ತು. ನೋಡಿ ಹೆಂಗೆ ಕೂತಿದ್ದಾಳೆ. ನಮ್ಮಮ್ಮ ಕಾಯಿ ಬಿಚ್ಕೊಂಡು ತೊಗೊಂಡು ಬಂದು ಅಲ್ಲಿ ಏನೇನು ಮಂತ್ರ ಹೇಳ್ಕೊಡ್ತಾರೆ ಹೇಳಿ. ಇದು ಶಿವಂದು ಮತ್ತು ಬಸವಣ್ಣದು. ನೋಡಿ, ಈ ಮಹಾಮಂಗಳಾರತಿ ಕಾಯಿ ಕಟ್ಟಿರೋರಿಗೆ ಮತ್ತು ಕಾಯಿ ಕಟ್ಟೋರಿಗೆ ಇಬ್ರಿಗೂ. ಇದು ಆಂಜನೇಯ ಗರ್ಭಗುಡಿ, ಇದು ಒಳಗೆ ಸೂಪರಾಗಿರುತ್ತೆ ಫ್ರೆಂಡ್ಸ್. ಒಂದು ಸಲ ವಿಸಿಟ್ ಮಾಡಿ ನೋಡಿ. ಫಸ್ಟ್ ಎಂಟ್ರೆನ್ಸಲ್ಲಿರುತ್ತೆ ನೋಡಿ, ವಿಸಿಟ್ ಮಾಡಿ ನೋಡಿ ಫ್ರೆಂಡ್ಸ್. ಆಚೆ ಬಂದು ಕಾಯಿದೆಲ್ಲ ಪ್ರದಕ್ಷಿಣೆ ಅರ್ಚನೆ ಎಲ್ಲ ಆಗಿದ ತಕ್ಷಣ ಆಚೆ ಬಂದು ಅಲ್ಲಿ ಪ್ರಸಾದ ಕೊಡ್ತಾರಲ್ಲ, ಪುಳಿಯೋಗರೆ ಮತ್ತು ಇದು ಒಂದು ಫೋಟೋ ತೊಗೊಂಡು ನಮ್ಮಮ್ಮ ಪುಳಿಯೋಗರೆ ತಿನ್ನಿಸ್ತಾಯಿದ್ರು. ಪುಳಿಯೋಗರೆ ತೊಗೊಂಡಿದ್ವಿ. ಪುಳಿಯೋಗರೆ ನನ್ನ ತಂಗಿಗೂ ತಿನ್ನಿಸ್ತಾಯಿದ್ರು. ನನ್ನ ತಂಗಿಗೆ ಅಲ್ಲಿ ಸಿಗೋ ಪುಳಿಯೋಗರೆ ಅಂದರೆ ತುಂಬ ಇಷ್ಟ ನೋಡಿ. ಆಮೇಲೆ ಕ್ಯಾಬ್ ಬುಕ್ ಮಾಡಿಕೊಂಡು ಕ್ಯಾಬಿಂದ ಬಂದ್ಬಿಟ್ವಿ ಮನೆಗೆ. ನೋಡಿ, 6:30 ಆಗಿತ್ತು ಫ್ರೆಂಡ್ಸ್ ನಾವು ಮನೆಗೆ ಕ್ಯಾಬ್ ಬುಕ್ ಮಾಡಿದಾಗ, ಮನೆಗೆ ಬರೋಣ ಅಂದ್ಬಿಟ್ಟು. ನೋಡಿ, ಕತ್ಲ ಆಗ್ತಾ ಇದೆ ಇವಾಗ. ನೋಡಿ ಫ್ರೆಂಡ್ಸ್, ನಮ್ಮಮ್ಮ ಮತ್ತು ನಾನು ನನ್ನ ತಂಗಿ ಹಿಂದೆಗಡೆ ಕೂತಿದ್ವಿ. ನಮ್ಮಪ್ಪ ಡ್ರೈವರ್ ಅಂಕಲ್ ಮುಂದೆ ಕೂತಿದ್ರು. ಬಾಯ್ ಫ್ರೆಂಡ್ಸ್, ಮತ್ತೆ ಸಿಗುವ.